ನಮಸ್ತೆ. ಸತ್ಯಗಾಗಲೇ ಅರ್ಥ ಆಗಿತ್ತು. ಸ್ವಲ್ಪ ಮೊದಲು ದೇವಸ್ಥಾನದಲ್ಲಿ ತಾನು ನೋಡಿದ ಮನುನೇ. ಅದು ಕನಸಾಗಿರಲಿಲ್ಲ, ತನ್ನ ಭ್ರಮೆಯೂ ಆಗಿರಲಿಲ್ಲ. ಅವಳನ್ನೇ ನೋಡ್ತಾ ಅಳುತ್ತಾ ಅಲ್ಲೇ ನಿಂತುಬಿಟ್ಲು. ನನ್ನ ಕ್ಷಮಿಸ್ತೀಯ ಪ್ಲೀಸ್ ಅಂತ ಮನು ಅವಳನ್ನ ನೋಡ್ತಾ ಕೇಳಿದ್ಲು. ಆ ಮಾತು ಕೇಳ್ತಿದ್ದಂತೆ ಒಂದು ಕ್ಷಣವೂ ತಡ ಮಾಡದೆ ವೇಗವಾಗಿ ಅವಳ ಹತ್ರ ಬಂದು ತನ್ನ ಗೆಳತಿಯನ್ನು ತಪ್ಪಿಕೊಂಡ್ಳು ಸತ್ಯ. ಇಷ್ಟು ವರ್ಷಗಳ ನಂತರ ಭೇಟಿಯಾದ ಸಂತೋಷ. ಇಬ್ಬರು ಕಣ್ಣಲ್ಲೂ ನೀರಿತ್ತು. ಕೆಲವು ಕ್ಷಣಗಳವರೆಗೆ ಯಾರೂ ಮಾತಾಡಲಿಲ್ಲ. ಅಂತಹ ನಿಶಬ್ದವಿತ್ತು. ಇಬ್ಬರು ಮಕ್ಕಳು ಬಂದು ತಮ್ಮ ಅಮ್ಮನ ಸೀರೆ ಹಿಡಿದು ಯಾರೆಂದು ಕೇಳಿದರು. ತಮ್ಮ ಅಮ್ಮನ ಕಡೆ ನೋಡ್ತಾ ದೇವಸ್ಥಾನದಲ್ಲಿ ಎಷ್ಟು ಬೈದಿದ್ದವ್ರಿಗೆ ನೆನಪಾಯಿತು. ಸತ್ಯ ಅವ್ರ ಕಡೆ ನೋಡಿದ್ಲು. ಆಶ್ಚರ್ಯದಿಂದ, ಸಂತೋಷದಿಂದ. ಆಗ ಸರಿಯಾಗಿ ಗಮನಿಸಿರಲಿಲ್ಲ. ಆದರೆ ಇಬ್ಬರು ಒಬ್ರಿಗಿಂತ ಒಬ್ಬರು ಚೆನ್ನಾಗಿದ್ದರು. ಅವ್ರ ಕಡೆ ನೋಡಿ ಮನು ಕಡೆ ನೋಡಿದ್ಲು. ಅವಳ ಪ್ರಶ್ನೆಗೆ ಉತ್ತರವಾಗಿ ಹೌದು ಅಂತ ಕಣ್ಮಿಟಕಿಸಿದ್ಲು ಮನು. ಇಬ್ಬರಾ ಒಮ್ಮೆಲೇ ಅಂತ ಕಣ್ಣು ದೊಡ್ಡದು ಮಾಡಿ ಕೇಳಿದ್ಲು ಸತ್ಯ. ಹೌದು ಅಂತ ನಕ್ಕದ್ಲು ಮನು. ಆ ಇಬ್ಬರು ಇನ್ನೂ ಮನು ಹಿಂದೆ ಇದ್ದರು. ಅವಳ ಹಿಂದಿನಿಂದ ನೋಡ್ತಾ ನಿಧಾನವಾಗಿ ಅವರ ಮುಂದೆ ಮೊಣಕಾಲಿನ ಮೇಲೆ ಕೂತ್ಕೊಂಡು ಇಬ್ಬರ ಕಡೆ ನೋಡ್ತಾ ಕೈಗಳನ್ನ ಚಾಚಿ ಬನ್ನಿ ಅಂತ ಕರೆದ್ಲು. ಅವರಿಬ್ಬರು ಬಾರದೆ ಹಾಗೆ ನಿಂತಿದ್ರು. ಆಗ ಸತ್ಯಾಗಿ ತಾನಾಗಿ ಮಾಡಿದ ಘಟನೆ ನೆನಪಾಯಿತು. ಅವ್ರ ಮುಂದೆ ಹಾಗೆ ಕೂತ್ಕೊಂಡು ನಿಧಾನವಾಗಿ ಕಿವಿಗಳನ್ನ ಹಿಡಿದು ಕ್ಷಮಿಸಿ, ನಾನು ನಿಮ್ಮನ್ನು ಏನು ಹೇಳಲಿಲ್ಲ ಪ್ಲೀಸ್, ನಿಜವಾಗಿಯೂ ತುಂಬ ಕ್ಷಮಿಸಿ ಅಂದ್ಲು. ಅವಳು ಹೇಳಿದ ರೀತಿ ಅವರಿಗೆ ತುಂಬ ಇಷ್ಟ ಆಯಿತು. ಇದನ್ನು ನೋಡ್ತಿದ್ದ ಯಶ್ಗೂ ಯಾವುದೇ ಮುಜುಗರವಿಲ್ಲದೆ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಗುವಿನಂತೆ ಆದ ಅವಳ ಅಮಾಯಕವಾದ ಮನಸ್ಸು ಯಶ್ಗೆ ಇನ್ನೂ ಹೆಚ್ಚು ಇಷ್ಟ ಆಯಿತು. ಹೌದು, ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ ಅಂತ ಮನು ಅನುಮಾನದಿಂದ ಕೇಳಿದ್ಲು. ಸ್ವಲ್ಪ ಮೊದಲು ಈ ಆಂಟಿ ದೇವಸ್ಥಾನದಲ್ಲಿ ಬೈದರು ಅಂತ ಬಬ್ಲು ಹೇಳ್ದ. ಹೌದಾ, ಯಾಕೆ ಅಂತ ಆಶ್ಚರ್ಯದಿಂದ ಮನು ಕೇಳಿದ್ಲು. ಯಾರು ಮಮ್ಮಿ ಅಂತ ಮತ್ತೊಮ್ಮೆ ಮಕ್ಕಳಿಬ್ಬರು ಮನುವನ್ನು ನೋಡ್ತಾ ಕೇಳಿದರು. ಸತ್ಯ ಒಮ್ಮೆ ಮನು ಕಡೆ ನೋಡಿ ಹಿಂದಿದ್ದ ಯಶ್ ಕಡೆ ನೋಡಿ ತಕ್ಷಣ ತಲೆ ಬಗ್ಗಿಸ್ಕೊಂಡ್ಳು. ಅದು ಆಮೇಲೆ ಹೇಳ್ತೀನಿ ಬಿಡು ಅಂತ ಅವರಿಬ್ಬರನ್ನ ನೋಡ್ತಾ, ಕ್ಷಮಿಸಿ, ನಾನು ನಿಮಗೆ ಆಂಟಿ ಅಲ್ಲ ಅತ್ತೆಮ್ಮ, ನನ್ನನ್ನು ಅತ್ತೆಮ್ಮ ಅಂತ ಕರೀರಿ ಅಂತ ಕೈಗಳನ್ನ ಚಾಚಿದ್ಲು. ಅವಳು ಅವ್ರನ್ನ ಕರೆದ ರೀತಿ, ಮಾತನಾಡಿದ ರೀತಿ ಅವ್ರಿಗೆ ತುಂಬ ಇಷ್ಟ ಆಯಿತು. ಇಬ್ಬರು ಅವಳ ಕೈಗಳಿಗೆ ಹೋಗಿ ಅವಳನ್ನ ಕೈಗಳನ್ನ ಗಟ್ಟಿಯಾಗಿ ತಪ್ಪಿಕೊಂಡ್ರು. ಸತ್ಯ ಅವರನ್ನು ಮತ್ತಷ್ಟು ಗಟ್ಟಿಯಾಗಿ ತನ್ನಲ್ಲಿ ಅಪ್ಕೊಂಡ್ಳು. ಆಳವಾಗಿ. ಎಷ್ಟು ದಿನಗಳಿಂದ ದೂರವಾಗಿದ್ದು ಈಗ ಹತ್ತಿರವಾದಂತ ಅನ್ನಿಸ್ತು. ಇಬ್ಬರಿಗೂ ಒಂದೊಂದು ಕೆನ್ನೆ ಮೇಲೆ ಮುತ್ತು ಕೊಟ್ಲು. ಬದಲಾಗಿ ಅವರು ಕೂಡ ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟರು. ಅವಳು ಖುಷಿಯಿಂದ ನಕ್ಕದ್ಲು. ಇಬ್ಬರನ್ನು ಒಂದೇ ಬಾರಿ ಒಂದೊಂದು ಕಡೆ ಎತ್ಕೊಂಡ್ಳು. ಹಿಂದಿಂದ ಜಾನಕಿ ಅವರು ಕೂಡ ಅವಳಿಂದ ಒಬ್ಬರನ್ನ ಎತ್ಕೊಂಡ್ರು. ಮಕ್ಕಳಿಬ್ಬರು ತುಂಬ ಚೆನ್ನಾಗಿದ್ದಾರೆ ಮನು, ಎಷ್ಟು ಕಣ್ಣು ಬಿದ್ದಿದೆಯೋ ಏನೋ, ದೃಷ್ಟಿ ತೆಗಿತೀನಿ ಅಂತ ಒಳಗೆ ಹೋಗಿ ಅವರಿಬ್ಬರಿಗೂ ದೃಷ್ಟಿ ತೆಗೆದು ಹೊರಗೆ ಹೋಗಿ ಬಂದರು. ಸತ್ಯ ಇಬ್ಬರನ್ನ ನೋಡ್ತಾ ಅವಳಿಗಳ ಅಂತ ಕೇಳಿದ್ಲು. ಮನು ಹೌದು ಎಂಬಂತೆ ತಲೆ ಆಡಿಸಿದ್ಲು. ಅಂದರೆ ನಾನೀಗ ಇಬ್ಬರನ್ನು ನೀಡಬೇಕಾ ಅಂತ ಮುಖವನ್ನು ಸಪ್ಪೆ ಮಾಡಿಕೊಂಡು ಮನುವಿನ ಕಡೆ ನೋಡಿದ್ಲು. ಸತ್ಯ ಆ ಮಾತು ಹೇಳ್ತಿದ್ದಂತೆ ಮನು ಗಟ್ಟಿಯಾಗಿ ನಕ್ಕದ್ಲು. ಅವಳ ಕಣ್ಣಲ್ಲಿ ನೀರು ಬಂತು. ತನ್ನ ಹತ್ತಿರ ಬಂದ ನಂತರ ಇಷ್ಟು ಜೋರಾಗಿ ಅವಳು ಎಂದಿಗೂ ನಕ್ಕಿರಲಿಲ್ಲ. ಅವಳ ಕಡೆ ಆಶ್ಚರ್ಯದಿಂದ ನೋಡ್ತಿದ್ದ ಯಶ್. ಅವಳು ನಗ್ತಿದ್ಲು, ಆದರೆ ಆ ಕಣ್ಣುಗಳಲ್ಲಿ ಜೀವವಿರ್ತಿರಲಿಲ್ಲ. ಇಷ್ಟು ವರ್ಷಗಳ ನಂತರ ಇಷ್ಟು ಮನಸ್ಸು ತುಂಬಿ ನಗುವುದನ್ನು ನೋಡ್ತಿದ್ದ. ಅವಳಷ್ಟೊಂದು ಏನು ಹೇಳಿದ್ಲು ಅಂತ ಸತ್ಯ ಕಡೆ ನೋಡ್ದ. ಅಷ್ಟರಲ್ಲಿ ಜಾನಕಿಯವರು ದೃಷ್ಟಿ ಹೊರಗಾಗಿ ಬಂದು ನಗ್ತಿರೋ ಮನುವಿನ ಕಡೆ ಕಣ್ಣು ಮಿಟುಕಿಸ್ದೆ ನೋಡ್ತಾ, ಹೀಗೆ ಯಾವಾಗಲೂ ನಗ್ತಾ ಸಂತೋಷವಾಗಿರೋ ತಾಯಿ ಮೇಲಿರೋ ನಿನ್ನ ತಂದೆಯು ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಕಣ್ಣುಗಳನ್ನು ಸೀರೆಯಿಂದ ಒರೆಸ್ಕೊಂಡ್ರು. ಒಂದು ಕ್ಷಣ ಆ ಮಾತಿಗೆ ಮನು ನಿಶಬ್ದಳಾದ್ಲು. ಮತ್ತೆ ಸತ್ಯ ಹೇಳಿದ ಮಾತಿನಿಂದ ಅವಳ ಮುಖ ನೆನಪಾಗಿ ತುಟಿಗಳ ಮೇಲೆ ಸಣ್ಣ ನಗು ಬಂತು. ಸತ್ಯ ಸಣ್ಣ ಕೋಪದಿಂದ ಮನು ಕಡೆ ನೋಡ್ತಾ, ಬೇಕಾದರೆ 1 ವರ್ಷದ ಅಂತರ ಕೊಡ್ತೀನಿ. ಒಂದೇ ಬಾರಿಗೆ ಆಗೋದಿಲ್ವೇನೋ, ನನ್ನನ್ನು ಅಷ್ಟು ಪ್ರೀತಿಸುವವನು ಸಿಗಬೇಕಲ್ಲ, ಆದ್ದರಿಂದ ವರ್ಷಕ್ಕೊಬ್ಬರಂತೆ ಇಬ್ಬರನ್ನು ಕೊಡ್ತೀನಿ. ನನ್ನ ಬಿಟ್ಟು ಹೋದರೆ ಚೆನ್ನಾಗಿರೋದಿಲ್ಲ. ಸತ್ಯ ಹೇಳಿದ್ದು ಜಾನಕಿ ಅವ್ರಿಗೆ ಅರ್ಥ ಆಗಿ, ಕೊಡಬೇಕೆಂದ್ರೆ ಮೊದಲು ಸಿಗಬೇಕಲ್ಲ, ಬಂದವರೆಲ್ಲರನ್ನ ಗೇಟ್ನ ಹೊರಗಿಂದ ಕಳಿಸ್ತಿದ್ರೆ ಯಾರು ಕೊಡ್ತಾರೆ ನಿನಗೆ ಅಂತ ಬೇಸರದಿಂದ ಹೇಳಿದರು. ಮತ್ತೆ ಮನು ಕಡೆ ನೋಡ್ತಾ, ನೋಡು ಮನು, 3 ವರ್ಷದಿಂದ ಒತ್ತಾಯಿಸ್ತಿದ್ದೀನಿ ಮದುವೆ ಆಗು ಅಂತ. ನನ್ನ ಮಾತಿನೇ ಕೇಳೋದಿಲ್ಲ, ನನ್ನನ್ನು ಲೆಕ್ಕಕ್ಕೆ ಇಡೋದಿಲ್ಲ. ಬಂದ ಸಂಬಂಧಗಳನ್ನೆಲ್ಲ ಬಂದು ಹಾಗೆ ಗೇಟ್ನಿಂದ ಕಳಿಸ್ಬಿಡ್ತಾಳೆ. ಅಮ್ಮ, ಇವ್ರು ಈಗ ತಾನೇ ಬಂದಿದ್ದಾರೆ, ಬಂದ ತಕ್ಷಣವೇ ಶುರು ಮಾಡ್ಕೊಂಡ್ಯಾ? ಕನಿಷ್ಠ ಅವ್ರನ್ನ ಫ್ರೆಶ್ ಆಗೋದಕ್ಕೂ ಬಿಡದೆ, ಅದು ಚಿಕ್ಕ ಮಕ್ಕಳ ಮುಂದೆ ಏನಿದು? ಸರಿ ಬಿಡು ಅಂತ ಜಾನಕಿ ಅವ್ರ ಮುಖವನ್ನು ರೀತಿ ಮಾಡಿಕೊಂಡು, ಹೀಗೆ ಇರ್ತಾಳೆ, ಏನಾದರೂ ಹೇಳಿದರೆ ಹೀಗೆ ಉತ್ತರ ಕೊಡ್ತಾಳೆ ಅಂತ ಯಶ್ ಕಡೆ ನೋಡಿದ್ರು. ಯಶ್ನನ್ನು ನೋಡಿ ಮನುವನ್ನು ನೋಡ್ತಾ, ಇವ್ರು ನಿಮ್ಮ ಗಂಡನ ಅಂತ ಅವ್ರು ಕೇಳಿದ್ರು.
ಸತ್ಯ ಕೂಡ ಒಂದು ಕ್ಷಣ ಯಶ್ ಕಡೆ ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಏನೋ ಒಂದು ಗೊತ್ತಿಲ್ಲದ ನಿರಾಶೆ ಕಾಣಿಸ್ತು. ಅದು ಯಾಕಂತ ಅವಳಿಗೆ ಗೊತ್ತಿಲ್ಲ. ಅವಳ ಮನಸ್ಸು ಯಾಕೆ ಹಾಗೆ ಸ್ಪಂದಿಸ್ತೋ ಕೂಡ ಗೊತ್ತಿಲ್ಲ. ತಕ್ಷಣ ತಲೆ ಪಕ್ಕಕ್ಕೆ ತಿರುಗಿಸಿದ್ಲು. ತಕ್ಷಣ ಮನು, ಅಯ್ಯೋ ಇಲ್ಲ ತಮ್ಮ, ಇವರು ನನ್ನ ಆತ್ಮೀಯ ಗೆಳೆಯ. ಇಂದು ನಿಮ್ಮ ಮುಂದೆ ನಾನು ಹೀಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇವರು ಮಾತ್ರ ಅಂದ್ಲು. ಆ ಮಾತು ಕೇಳ್ತಿದ್ದಂತೆ ಸತ್ಯಾಗೇನೋ ಒಂದು ತುಂಬ ಆರಾಮವಾದಂತ ಅನ್ನಿಸ್ತು. ಯಾಕಂತ ಕೂಡ ಗೊತ್ತಿಲ್ಲ. ಅಮ್ಮ, ಎಷ್ಟು ದಿನಗಳ ನಂತರ ನಿನ್ನ ಅಕ್ಕನ ಮಗಳು ಬಂದಿದ್ದಾಳೆ, ಏನಾದರೂ ವಿಶೇಷ ಮಾಡೋದಿಲ್ವಾ? ಅಯ್ಯೋ, ಮಾತನ್ನು ಮರೆತು ಹೋದೆ, ಮೊದಲು ನೀವು ಫ್ರೆಶ್ ಆಗಿ ಬನ್ನಿ ಅಂತ ಅವರು ಆತುರದಿಂದ ಅಡುಗೆ ಮನೆಗೆ ಹೋದರು. ಮನುಗೆ ತನ್ನ ಕೋಣೆಯನ್ನು ತೋರಿಸಿದ್ಲು. ಜಾನಕಿ ಅವರು ಹೋಗ್ತಾ ಹೋಗ್ತಾ ಇಬ್ಬರು ಮಕ್ಕಳನ್ನು ಒಂದೊಂದು ಕಡೆ ಎತ್ಕೊಂಡು ಅಡುಗೆ ಮನೆಗೆ ಕರೆದುಕೊಂಡು ಹೋದರು. ಅವರ ಮುಂದೆ ತಿಂಡಿಗಳನ್ನೆಲ್ಲ ಇಟ್ಟು ಪ್ರೀತಿಯಿಂದ ಅವರ ಬಾಯಿಗೆ ನೆಡ್ತಿದ್ರು. ಅವರ ಅಭಿಮಾನ, ಪ್ರೀತಿ, ಅವರು ಮಾತಾಡೋ ರೀತಿ, ಅವರು ಹುಟ್ಟಿದ ಸೀರೆ, ಅವರ ವಿನ್ಯಾಸ ಅವೆಲ್ಲ ಅವರಿಗೆ ತುಂಬ ಆಸಕ್ತಿಕರವಾಗಿ ಅನಿಸಿದ್ವು. ಅಲ್ಲದೆ ಇವುಗಳನ್ನ ಅವರು ಎಂದಿಗೂ ತಿನ್ನದಿರೋದ್ರಿಂದ ತುಂಬ ಖುಷಿಯಿಂದ ಅವರು ಏನು ಕೊಟ್ಟರು ಅದನ್ನು ತಿಂತ ತುಂಬ ಚೆನ್ನಾಗಿದೆ ಗ್ರಾನಿ ಅಂದರು. ಒಬ್ಬರ ನಂತರ ಒಬ್ಬರು ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟರು. ಅಯ್ಯೋ ಗ್ರಾನಿ ಯಾಕಂದ ವಿಚಿತ್ರ ಪದ. ಅಮ್ಮ ಅಂತ ಕರೀನಿ ನನ್ನನ್ನು ಅಂತ ಮುದ್ದ ಕೆನ್ನೆಗಳನ್ನ ಎಳೆದ್ಲು. ನಾನಮ್ಮ ಆ ಪದವನ್ನು ಉಚ್ಚರಿಸಲು ಅವ್ರಿಗೆ ಬರಲಿಲ್ಲ. ಆದರೆ ಜಾನಕಿ ಅವರು ಬಿಡದೆ ಅವರಿಂದ ಅಭ್ಯಾಸ ಮಾಡಿಸಿದಾಗ ಕೆಲವು ನಿಮಿಷಗಳಲ್ಲಿ ಮುದ್ದಾಗಿ ನಾನಿ ಅಂತ ಕರೆಯೋದನ್ನು ಕಲಿತರು. ಅವಳು ನಗ್ತಾ, ಪರವಾಗಿಲ್ಲ ಬಿಡು, ಗ್ರಾನಿಗಿಂತ ನಾನೇ ಚೆನ್ನಾಗಿದೆ ಅಂದ್ಲು. ಮನು ಫ್ರೆಶ್ ಆಗಲು ಹೋದ ನಂತರ ಹಾಲ್ನಲ್ಲಿ ಸತ್ಯ ಮತ್ತು ಯಶ್ ಮಾತ್ರ ಉಳಿದ್ರು. ಅವನು ಅವಳ ಕಡೆ ನೇರವಾಗಿ ನೋಡ್ತಿದ್ದ. ಆ ನೋಟಗಳು ಅವಳಿಗೆ ಚುಚ್ಚಿದಂತ ಅನ್ನಿಸ್ತಿದ್ವು. ಆದರೆ ಅವನ ಕಡೆ ನೋಡಬೇಕೆಂದ್ರೆ ಅವಳಿಗೆ ತುಂಬ ನಾಚಿಕೆ ಆಗ್ತಿತ್ತು. ಅನಿವಾರ್ಯವಾಗಿ ಮನೆಗೆ ಬಂದ ಅತಿಥಿ, ನಾನು ಮಾತಾಡಲೇಬೇಕು ಅಂದ್ಕೊಂಡು ನಿಧಾನವಾಗಿ ಅವನ ಮುಂದೆ ಹೋಗಿ, ನೀವು ಆ ಕೋಣೆಯಲ್ಲಿ ಫ್ರೆಶ್ ಆಗಿ ಅಂತ ಅವನ ಪಕ್ಕದಲ್ಲಿದ್ದ ಕೋಣೆಯನ್ನು ತೋರಿಸಿದ್ಲು. ಅವಳು ಅನುಭವಿಸ್ತಿದ್ದ ಕಷ್ಟವನ್ನು ಗಮನಿಸಿ ಅವನ ನಗ್ತಾ ಒಳಗೆ ಹೋಗಲು ಮುಂದಾದ. ಅವನ ಹಿಂದಿನಿಂದ ಅಸ್ಪಷ್ಟವಾಗಿ ಏನೋ ಕೇಳಿಸ್ತು. ಅವನಿಗೆ ಅರ್ಥ ಆಗಲಿಲ್ಲ. ಹೌದು ಅಂತ ಅವಳ ಕಡೆ ತಿರುಗ್ದ. ಏನಾದರೂ ಹೇಳಬೇಕಾ ಅಂತ ಅವಳ ಕಡೆ ಒಂದು ಕ್ಷಣ ನೋಡಿ ಅವನ ನೋಟದ ಉಷ್ಣತೆಯನ್ನು ಸಹಿಸಲಾಗದೆ ತಕ್ಷಣ ಸತ್ಯ ಕಣ್ಣುಗಳನ್ನ ಕೆಳಗಿಳಿಸ್ಕೊಂಡು, ಐ ಆಮ್ ಸಾರಿ, ನಿಜವಾಗಿಯೂ ತುಂಬ ಸಾರಿ ಅಂತ ಮನಸ್ಪೂರ್ವಕವಾಗಿ ಹೇಳಿದ್ಲು. ಯಾಕೆ ಅಂತ ಅವನು ಆಶ್ಚರ್ಯದಿಂದ ಕೇಳ್ದ. ಅದು ಆಗ ದೇವಸ್ಥಾನದಲ್ಲಿ ನಿಮ್ಮನ್ನು ತಪ್ಪಂದ್ಕೊಂಡೆ, ಅದಕ್ಕೆ ಸಾರಿ. ಮಕ್ಕಳು ನಿಮ್ಮ ಮಕ್ಕಳು ಅಂದ್ಕೊಂಡೆ. ಅವನು ನಿಧಾನವಾಗಿ ನಗ್ತಾ, ನಿನ್ನ ಸಾರಿಯನ್ನು ನಾನು ಸ್ವೀಕರಿಸ್ತಿಲ್ಲ ಎಂದ. ಅವಳು ಅವನ ಕಡೆ ಗೊಂದಲದಿಂದ ನೋಡಿದ್ಲು. ಹಾಗಾದರೆ ನಾನೇನು ಮಾಡಬೇಕು? ಅವನು ಹಾಗೆ ನಗ್ತಾ, ನೀನು ಯಾವುದೇ ತಪ್ಪು ಮಾಡಿಲ್ಲ, ಹಾಗಿದ್ದಾಗೆ ಆ ಕ್ಷಣದಲ್ಲಿ ನಿನಗಾಗ ಅನ್ನಿಸ್ತು, ನೀನು ಹೇಳಿದೆ, ನೀನು ನಿನ್ನ ಜಾಗದಲ್ಲಿ ಸರಿಯಾಗೇ ಇದೆಯಾ ಅಂತ ಹೇಳ್ತಾ ಮುಂದೆ ಹೋದ. ಮತ್ತೆ ಏನೋ ನೆನಪಾದಂತೆ ಹಿಂದೆ ತಿರುಗಿ ಅವಳು ಮುಂದೆ ಬಂದು ನಿಂತ. ಅವಳು ಅವನನ್ನೇ ನೋಡ್ತಿದ್ಲು. ಅವನು ನಿಧಾನವಾಗಿ ಅವಳ ಕಿವಿಯ ಹತ್ರ ಬಂದು, ಇನ್ನು ಹೆಚ್ಚು ಕಷ್ಟಪಡಬೇಡ, ಮಧ್ಯದಲ್ಲಿ ಒಂದು ವಿರಾಮ ತೆಗೆದುಕೊಂಡು ಇಬ್ಬರನ್ನು ಒಮ್ಮೆಲೆ ಕೊಡ್ತೀನಿ ಬಿಡು ಅಂತ ಹಿಂದಕ್ಕೆ ತಿರುಗದೆ ಹೋಗ್ಬಿಟ್ಟ. ಸತ್ಯ ಒಂದು ಕ್ಷಣ ಹೆಪ್ಪುಗಟ್ಟದಂತೆ ಹಾಗೆ ನಿಂತುಬಿಟ್ಲು. ಅವನ ಹತ್ತಿರ ಬಂದಾಗ ಅವನ ದೇಹದ ಪರಿಮಳ, ಕಿವಿಯ ಹತ್ತಿರ ಮಾತನಾಡಿದಾಗ ಕುತ್ತಿಗೆ ತಾಗದಂತೆ ಗಿಲಿಗಿಲಿಟ್ಟ ತುಟಿಗಳು, ನಶೆ ಇಡಿಸುವಂತಹ ಧ್ವನಿ, ನೇರವಾಗಿ ಚುಚ್ಚುತ್ತಿದ್ದ ನೋಟಗಳು. ಅವನು ತನ್ನ ಹತ್ತಿರ ಬರ್ತಿದ್ದಂತೆ ಅವಳು ಗಟ್ಟಿಯ ಕಣ್ಣುಗಳನ್ನ ಮುಚ್ಚಿಕೊಂಡ್ಳು. ಅವನು ಹೋದ ಕೆಲವು ಕ್ಷಣಗಳವರೆಗೆ ಕಣ್ಣು ತೆರೆಯಲು ಒಳಗಾಗಲಿಲ್ಲ. ಕೆಲವು ಕ್ಷಣಗಳ ನಂತರ ಕಣ್ಣು ತೆರೆದು ಸುತ್ತಲೂ ನೋಡಿದ್ಲು. ಯಾರೂ ಇರಲಿಲ್ಲ. ಹಾಲ್ನಲ್ಲಿ ತಾನೊಬ್ಬಳೇ ಉಳಿದಿದ್ಲು. ಏನಾಯ್ತಂತೆ ಅವಳಿಗೆ ಅರ್ಥ ಆಗಲಿಲ್ಲ. ಅವನು ಏನಂದ ಎಂಬುದು ನೆನಪಿಲ್ಲ. ತಾನು ತಪ್ಪು ಯೋಚಿಸ್ತಿದ್ದೀನಿ ಅಂದ್ಕೊಂಡು ಅಡುಗೆ ಮನೆ ಕಡೆ ನೋಡಿದ್ಲು. ಅಡುಗೆ ಮನೆಯಿಂದ ಮಕ್ಕಳ ನಗು ಕೇಳಿಸ್ತಿತ್ತು. ಅವ್ರನ್ನ ನೋಡಿ ನಕ್ಕು ಮನು ಕೋಣೆಯೊಳಗೆ ಹೋದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.